ಪ್ರತಿದಿನ ಇವತ್ತು ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರಾ? ಹಾಗಾದರೆ ಈ ಲಂಚ್ ಬಾಕ್ಸ್ ಸೀರೀಸ್ ನಿಮಗಾಗಿ. ನಾನು 21 ಡೇಸ್ ಲಂಚ್ ಬಾಕ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಪ್ರತಿದಿನ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಡೇ 2 ಲಂಚ್ ಬಾಕ್ಸ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು 4 ಪೊಟ್ಯಾಟೋನ ಕಟ್ ಮಾಡಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಇದು 2 ವಿಷಲ್ ಹಾಕಿಸಿದ್ರೆ ಸಾಕು, ಪೊಟ್ಯಾಟೊ ಬೆಂದಿರುತ್ತೆ. 2 ವಿಷಲ್ ಆದಮೇಲೆ ಚೆಕ್ ಮಾಡ್ಕೋಬೇಕು ಪೊಟ್ಯಾಟೊ ಬೆಂದಿದೆಯಾ ಇಲ್ವಾ ಅಂತ. ಬೆಂದಿರಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಬೇಯಿಸಬೇಕು. ಈಗ ಬೇಯಿಸಿರೋ ಪೊಟ್ಯಾಟೊನ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಒಂದು 100 ಗ್ರಾಮ್ ಪನ್ನೀರನ್ನ ಈ ಥರ ಪುಡಿ ಮಾಡಿ ಹಾಕಬೇಕು. ಸಣ್ಣದಾಗಿ ಪುಡಿ ಮಾಡಿ ಹಾಕಬೇಕು. ಇದಕ್ಕೆ 1 ಸ್ಪೂನು ಹಸಿಮೆಣಸಿನಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಸಣ್ಣದಾಗಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಮಿಕ್ಸ್ ಆಗೋದು. ಸ್ಪೂನಲ್ಲಿ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಈ ಥರ ಉಂಡೆ ಮಾಡಿ ಚೆಕ್ ಮಾಡ್ಕೋಬೇಕು ಒಂದು ಸಾರಿ. ಪೊಟ್ಯಾಟೊ ಜಾಸ್ತಿ ಬೇಯಿದ್ರೆ ಈ ಥರ ಉಂಡೆ ಆಗೋಲ್ಲ. ಆವಾಗ ಸ್ವಲ್ಪ 1-2 ಸ್ಪೂನ್ ಗೋಧಿ ಹಿಟ್ಟು ಇಲ್ಲ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡ್ಕೋಬೇಕು. ಸೈಡ್ ಎಡ್ಜಸ್ ಎಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ತೆಳು ಮಾಡ್ಕೋಬೇಕು. ಒಂದೇ ಸಮ ಇರಬೇಕು ಎಲ್ಲ ಕಡೆ. ನಾವು ಆವಾಗಲೇ ರೆಡಿ ಮಾಡಿರೋ ಮಿಕ್ಸ್ನ ಉಂಡೆ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟಲ್ಲಿ ಹಾಕ್ಬಿಟ್ಟು ನಾವು ಒಬ್ಬಟ್ಟು ಅಥವಾ ಹೋಳಿಗೆನ ಹೆಂಗೆ ಹೂರಣ ತುಂಬ್ಕೋತೀವೋ ಆ ಥರ ತುಂಬಿಕೊಂಡು ಎಡ್ಜಸ್ ಎಲ್ಲ ಈ ಥರ ಕವರ್ ಮಾಡ್ಕೊಂಡು ನಿಧಾನಕ್ಕೆ ಕವರ್ ಮಾಡ್ಕೋಬೇಕು. ಈ ಥರ ಉಳ್ಳೆ ಮಾಡ್ಕೊಂಡ್ರೆ ಈ ಪರಾಟ ಚೆನ್ನಾಗಿ ಬರೋದು. ಇದನ್ನು ಒಂದು ಸ್ವಲ್ಪ ಹಿಟ್ಟಲ್ಲಿ ಅದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಡ್ಜಸ್ಗೆ ಹಿಟ್ಟು ಜಾಸ್ತಿ ಉಳಿದತ್ತೆ. ಈ ಥರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಚಪಾತಿ ಥರ ಜಾಸ್ತಿ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಕೋಬಾರ್ದು, ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಅದು ಹೂರಣ ಎಲ್ಲ ನಿಮಗೆ ಮಿಕ್ಸ್ ಮಾಡಿರೋ ಹೂರಣ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಕವರ್ ಆಗಿಬಿಡತ್ತೆ. ಈ ಕಾಯ್ದಿರೋ ತವಾಗೆ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಲಟ್ಟಿಸಿರೋ ಪರಾಟನ ಹಾಕ್ಕೋಬೇಕು. ಇವಾಗ ಇದನ್ನು 2 ಸೈಡ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಇದನ್ನು ಮೀಡಿಯಮ್ ಉರಿಯಲ್ಲಿ 1-2 ನಿಮಿಷ ಈ ಥರ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಆವಾಗಲೇ ಪರಾಟ ಚೆನ್ನಾಗಿ ಬೇಯೋದು. ಈ ರೆಸಿಪಿ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಪನ್ನೀರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಮಕ್ಕಳ ಬೋನ್ಸ್ ಮತ್ತು ಮಸಲ್ಸ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಪರೋಟನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೂ ಕೂಡ ಈಸಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಪರೋಟ ಜೊತೆಗೆ ಮೊಸರು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಚಟ್ನಿ, ಸಾಸ್ ಇಲ್ಲಾಂದರೆ ಹಾಗೆ ಕೂಡ ಕೊಡ್ಬೋದು. ಸ್ನ್ಯಾಕ್ಸ್ಗೆ ನಾನು ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನ ಹಾಕ್ತಾಯಿದ್ದೀನಿ. ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.